ಗಳನ್ನ ಕೇಳ್ತಾರ, ಯಾವ ಬುಕ್ಸ್ ಗಳ ಮೇಲೆ ಬರ್ಕೊಳ್ರಿ. ವಿ.ಎಸ್. ನೈಪಾಲ್ ಅಂತಂದ್ ಬರ್ತಾರ. ಅವ್ರಿಗೆ ಮ್ಯಾನ್ ಬೂಕರ್ ಪ್ರಶಸ್ತಿ ಸಿಕ್ಕೈತೆ. ಇಂಡಿಯಾದವ್ರಿಗೆ ಯಾರ್ಯಾರಿಗೆ ಮ್ಯಾನ್ ಬೂಕರ್ ಅಂದ್ರ ಹೆಂಗ್ ನೊಬೆಲ್ ಪ್ರಶಸ್ತಿ ಸಿಗುತ್ತಲ್ಲ, ಹಂಗ್ ಬರಹಗಾರರಿಗೆ, ಬುಕ್ಸ್ ಬರೆಯೋರಿಗೆ ಮ್ಯಾನ್ ಬೂಕರ್ ಪ್ರಶಸ್ತಿ ತುಂಬಾ ಹೈಯೆಸ್ಟ್. ಅದಕ್ಕೋಸ್ಕರ ವಿ.ಎಸ್. ನೈಪಾಲ್. ಸೊ ನಮ್ ಕರ್ನಾಟಕದ ಇವರು ಭಾರತದವರು. ಸೊ ಇವ್ರಿಗೆ ಯಾವ ಬುಕ್ಸ್ ಮೇಲೆ ಸಿಗುತ್ತಂತಂದ್ ಹೇಳಿದ್ರೆ, ಇನ್ ಅ ಫ್ರೀ ಸ್ಟೇಟ್ ಅಂತಂದ್ ಹೇಳ್ಬಿಟ್ಟು, ಇನ್ ಅ ಫ್ರೀ ಸ್ಟೇಟ್ ಅಂತಂದ್ ಹೇಳಿ ಕನ್ನಡದಾಗ ಬರ್ಕೊಡ್ರಿ. ಇನ್ ಎ ಫ್ರೀ ಸ್ಟೇಟ್ ಅಂತ ಇದೆ ನೋಡಿ ಇಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಿಗುತ್ತಾ. ಆಮೇಲೆ ಇನ್ನೊಂದ್ ಅವ್ರ ಕೃತಿ ಬರೀತಾರ, ಅ ಬ್ಯಾಂಡ್ ಇನ್ ದ ರಿವರ್ ಅಂತಂದ್ ಹೇಳಿ, ಅ ಬ್ಯಾಂಡ್ ಇನ್ ದ ರಿವರ್. ಆಮೇಲೆ ನೆಕ್ಸ್ಟ್ ಬರೋರು ಯಾರಪ್ಪಾ ಅಂತಂದ್ ಹೇಳಿದ್ರೆ ಅನಿತಾ ದೇಸಾಯಿ. ಅನಿತಾ ದೇಸಾಯಿ ಅಂತಂದ್ ಹೇಳ್ಬಿಟ್ಟು, ಸೊ ಅವ್ರದ್ದು ಬುಕ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕ್ಲಿಯರ್ ಲೈಟ್ ಆಫ್ ಡೇ ಅಂತಂದ್ ಹೇಳ್ಬಿಟ್ಟು, ಕ್ಲಿಯರ್ ಲೈಟ್ ಆಫ್ ಡೇ. ಆಮೇಲೆ ಇನ್ನೊಂದು ಇನ್ ಕಸ್ಟಡಿ, ಇನ್ ಕಸ್ಟಡಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಫಾಸ್ಟಿಂಗ್ ಫೀಸ್ಟಿಂಗ್ ಅಂತಂದ್ ಹೇಳ್ಬಿಟ್ಟು, ಫಾಸ್ಟಿಂಗ್ ಫೀಸ್ಟಿಂಗ್ ಅಂತಂದ್ ಹೇಳ್ಬಿಟ್ಟು ಇವ್ರಿಗೆ ಬಂದೈತೆ. ಆಮೇಲೆ ಆ ಸಲ್ಮಾನ್ ರಸ್ದಿ ಅಂತಂದ್ ಹೇಳ್ಬಿಟ್ಟು, ಸಲ್ಮಾನ್ ರಸ್ದಿ ಅಂತಂದ್ ಹೇಳ್ಬಿಟ್ಟು ಇವ್ರಿಗೆ ಯಾವ ಬುಕ್ ಮೇಲೆ ಬಂದಿದೆ ಅಂತಂದ್ ಹೇಳಿದ್ರೆ ಮಿಡ್ ನೈಟ್ ಚಿಲ್ಡ್ರನ್. ಇದು ತುಂಬಾ ಇಂಪಾರ್ಟೆಂಟ್, ಮಿಡ್ ನೈಟ್ ಚಿಲ್ಡ್ರನ್. ಆಮೇಲೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಶೇಮ್ ಅಂತಂದ್ ಬರುತ್ತ. ಆಮೇಲೆ ದಿ ಸೈಟಾನಿಕ್ ವರ್ಸಸ್, ಇವನ್ನೆಲ್ಲ ಅಂತ 3 ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ರೋಹಿಟನ್ ಮಿಸ್ತ್ರಿ ಅಂತಂದ್ ಹೇಳ್ಬಿಟ್ಟು ಇನ್ನೊಬ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ರೋಹಿಟನ್ ಮಿಸ್ತ್ರಿ. ಇವ್ರಿಗೆ ಯಾವ ಬುಕ್ ಬಂದಿತ್ತು ಅಂತಂದ್ ಹೇಳಿದ್ರೆ ಫೈನ್ ಬ್ಯಾಲೆನ್ಸ್ ಅಂತಂದ್ ಹೇಳ್ಬಿಟ್ಟು, ಫೈನ್ ಬ್ಯಾಲೆನ್ಸ್ ಅನ್ನೋದಕ್ಕೆ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದೈತೆ. ನೆಕ್ಸ್ಟ್ ಅರುಂಧತಿ ರಾಯ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದ್ ಹೇಳಿ ಒಂದು ಬುಕ್ ಬರೀತಾರ. ಅದಕ್ಕೆ ಮ್ಯಾನ್ ಬುಕರ್ ಪ್ರಶಸ್ತಿ ಸಿಗುತ್ತಾ. ಅರುಂಧತಿ ರಾಯ್ ಇದನ್ನ ತುಂಬಾ ಸರಿ ಕೇಳಿದ್ರ, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅನ್ನೋ ಬುಕ್. ಆಮೇಲೆ ನೆಕ್ಸ್ಟ್ ಕಿರಣ್ ದೇಸಾಯಿ ಅಂತ ಬರ್ತಾರ, ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಂದ್ ಹೇಳಿ ಬುಕ್ ಅನ್ನ ಬರೀತಾರ, ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಂದ್ ಹೇಳಿ ಬುಕ್ ಅನ್ನ ಬರೀತಾರ. ಆಮೇಲೆ ಇಂದ್ರಾ ಸಿನ್ಹಾ ಅಂತಂದ್ ಹೇಳಿ ಬರ್ತಾರ, ಅನಿಮಲ್ಸ್ ಪೀಪಲ್ ಅಂತಂದ್ ಹೇಳ್ಬಿಟ್ಟು. ಇವ್ರದೇನಪ್ಪಾ ಅಂತಂದ್ ಹೇಳಿದ್ರೆ ಎನಿಮಲ್ಸ್ ಪೀಪಲ್ ಅಂತಂದ್ ಹೇಳಿ ಇಲ್ಲಿ ನೋಡ್ರಿ, ಅದನ್ನ ಬರ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಅರವಿಂದ್ ಅಡಿಗ್, ಅರವಿಂದ್ ಅಡಿಗ್ ಅಂತಂದ್ ಬರ್ತಾರ, ದಿ ವೈಟ್ ಟೈಗರ್ ಅಂತಂದ್ ಬುಕ್ ಬರೀತಾರ. ಯಾವ್ದು? ದಿ ವೈಟ್ ಟೈಗರ್ ಅಂತಂದ್ ಹೇಳ್ಬಿಟ್ಟು ಇಲ್ಲಿದೆ ನೋಡ್ರಿ, ದ ವೈಟ್ ಟೈಗರ್. ನೆಕ್ಸ್ಟ್ ಅಮಿತಾವ್ ಘೋಷ್ ಅಂತಂದ್ ಹೇಳಿ ಬರ್ತಾರೆ ಇನ್ನೊಬ್ರು, ಸಿ ಆಫ್ ಪಾಪೀಸ್ ಅಂತಂದ್ ಹೇಳ್ಬಿಟ್ಟು, ಸಿ ಆಫ್ ಪಾಪೀಸ್ ಅಂತಂದ್ ಹೇಳ್ಬಿಟ್ಟು ಒಂದು ಬುಕ್ ಅನ್ನ ಬರೀತಾರ. ಆಮೇಲೆ ಜೀತ್ ತೈಲ್ ಅಂತಂದ್ ಹೇಳ್ಬಿಟ್ಟು, ಸೊ ಜೀತ್ ತೈಲ್ ಅಂತಂದ್ ಹೇಳ್ಬಿಟ್ಟು, ಸೊ ಅವರು ನಾರ್ಕೋ ಪೊಲೀಸ್ ಅಂತಂದ್ ಹೇಳಿ ಒಂದು ಬುಕ್ ಅನ್ನ ಬರೀತಾರೆ. ಇಷ್ಟು ಬುಕ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಆಥರ್ಸ್ ಗಳು. ಇನ್ನು ಉಳಿದಿದ್ದು ನಮ್ ಕ್ವಶನ್ಸ್ ಗಳು ಏನೇನ್ ಕೇಳಿದಾನ ಅದನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಸ್. ಆಮೇಲೆ ಇಲ್ಲಿ ನೋಡ್ರಿ ಉಳಿದಿರೋ ಒಂದು ವಿಡಿಯೋ ಐತಲ್ಲ, ಅದ್ರಲ್ಲಿ ನಾನು ಎಲ್ಲಾನು ಹೇಳ್ಕೊಟ್ಟಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ಇಂಗ್ಲಿಷ್ ಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತಾವ, ಇಂಗ್ಲಿಷ್ ಬುಕ್ಸ್ ಗಳನ್ನ ಎಷ್ಟು ಕೇಳಿದಾರ, ಆಮೇಲೆ ಎಲ್ಲಾನು ಡೀಟೇಲ್ ಆಗಿ ಹೇಳ್ಕೊಂತ ಹೋಗೋಣ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ದೊಡ್ಡದೈತ್ ನೋಡ್ರಿ, ದ ಮಚ್ ಲವ್ಡ್ ಇಂಗ್ಲಿಷ್ ನಾವೆಲ್ ಅಂದ್ರೆ ಯಾವ ಬುಕ್ ಅಪ್ಪ ಅಂತಂದ್ ಹೇಳಿದ್ರೆ ಅಲೈಸ್ ಅಡ್ವೆಂಚರಸ್ ಇನ್ ವಂಡರ್ಲ್ಯಾಂಡ್ ಅಂತಂದ್ ಹೇಳ್ಬಿಟ್ಟು, ಅಲೈಸ್ ಅಡ್ವೆಂಚರಸ್ ಇನ್ ವಂಡರ್ಲ್ಯಾಂಡ್ ಅಂತಂದ್ ಹೇಳ್ಬಿಟ್ಟು. ಇದನ್ನ ಕನ್ನಡದಾಗ ಕೊಡಲ್ಲ, ಇದೇ ತರ ಕೊಡ್ತಾರ ಕನ್ನಡದಾಗ. ಯಾವ ತರ? ಅಲೈಸ್ ಅಡ್ವೆಂಚರ್ ಅಂತಂದ್ ಹೇಳಿ ಈ ರೀತಿ ಕನ್ನಡದಾಗ ಕೊಡ್ತಾರ. ಹಿಂಗ ಬರ್ಕೊಡು, ನಾ ಹೆಂಗ್ ಹೇಳ್ತೀನಲ್ಲ ಹಂಗ. ಅಲೈಸ್ ಅಡ್ವೆಂಚರ್ ಇನ್ ವಂಡರ್ಲ್ಯಾಂಡ್ ಅಂತಂದ್ ಹೇಳಿ ಅದನ್ನ ಬುಕ್ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಲೆವಿಸ್ ಕ್ಯಾರೋಲ್ ಅಂತಂದ್ ಹೇಳ್ಬಿಟ್ಟು. ಯಾರು ಬರೀತಾರ? ಲೆವಿಸ್ ಕ್ಯಾರೋಲ್ ಅಂತಂದ್ ಹೇಳಿ ಬರೀತಾರ. ನೆಕ್ಸ್ಟ್ ನೋಡ್ರಿ ಬುದ್ಧ ಚರಿತ ಅನ್ನೋ ಒಂದು ಬುಕ್ ಇಲ್ಲಿ ನೋಡ್ರಿ, ಬುದ್ಧ ಚರಿತ ಅನ್ನೋ ಬುಕ್ ಅನ್ನ ಯಾರು ಬರೀತಾರಪ್ಪ ಅಂತಂದ್ ಹೇಳಿದ್ರೆ ಅಶ್ವಘೋಷ ಬರೀತಾನ. ಇವ್ರು ಯಾವ ಆಸ್ಥಾನದಾಗ ಇರ್ತಾನ? ಕನಿಷ್ಕನ ಆಸ್ಥಾನದಲ್ಲಿ ಇರ್ತಾನ. ಅಶ್ವಘೋಷನ ಬುದ್ಧ ಚರಿತೆ ಅಂತಂದ್ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗೋದಾನ್ ಅಂತಂದ್ ಹೇಳ್ಬಿಟ್ಟು, ಇದು ತುಂಬಾ ಫೇಮಸ್ ಆಗಿರುವಂತಹ ಬುಕ್ ಗೋದಾನ್ ಅಂತಂದ್ ಹೇಳ್ಬಿಟ್ಟು. ಇದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರ ಮುನ್ಷಿ ಪ್ರೇಮ್ಚಂದ್ ಅವರು ಬರೀತಾರ. ಯಾರು ಬರೀತಾರ? ಮುನ್ಷಿ ಪ್ರೇಮ್ಚಂದ್ ಅವರು ಬರೀತಾರ. ಅದೇ ತರ ನೆಕ್ಸ್ಟ್ ನೋಡ್ರಿ ಹಾಫ್ ಗರ್ಲ್ ಫ್ರೆಂಡ್, ಹಾಫ್ ಗರ್ಲ್ ಫ್ರೆಂಡ್. ಅದಾದ ನಂತರ ನೆಕ್ಸ್ಟ್ ಇದ್ರ ಮೇಲೆ ಮೂವಿನ ಐತೆ. ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಒನ್ ಇಂಡಿಯನ್ ಗರ್ಲ್, ಒನ್ ಇಂಡಿಯನ್ ಗರ್ಲ್ ಅಂತಂದ್ ಹೇಳ್ಬಿಟ್ಟು, ಒನ್ ಇಂಡಿಯನ್ ಗರ್ಲ್. ಸೊ ನೋಡ್ರಿ ಈ ಎರಡು ಬುಕ್ ಅನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಚೇತನ್ ಭಗತ್. ಸೊ ಎರಡು ಬುಕ್ ಅನ್ನ ಯಾರು ಬರೀತಾರಪ್ಪ ಅಂತಂದ್ ಹೇಳಿದ್ರೆ ಚೇತನ್ ಭಗತ್. ಇಲ್ಲಿ ನೋಡ್ರಿ ಕಿರಣ್ ದೇಸಾಯಿ ಅಂತ ಕೊಟ್ಟಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಟು ಕಿಲ್ ಅ ಮಾಕಿಂಗ್ ಬರ್ಡ್ ಅಂತಂದ್ ಹೇಳಿ ಒಂದು ಬುಕ್, ಟು ಕಿಲ್ ಅ ಮಾಕಿಂಗ್ ಬರ್ಡ್ ಇಲ್ಲಿ ಇದೆ ನೋಡ್ರಿ. ಟು ಕಿಲ್ ಅ ಮಾಕಿಂಗ್ ಬರ್ಡ್ ಅನ್ನೋ ಬುಕ್ ಅನ್ನ ಯಾರು ಬರೀತಾರಪ್ಪ ಅಂತಂದ್ ಹೇಳಿದ್ರ ಹಾರ್ಪರ್ ಲೀ ಅಂತಂದ್ ಹೇಳಿ ಬರೀತಾರೆ. ಯಾರು?
ಹಾರ್ಪರ್ ಲೀ. ಆಮೇಲೆ ನೆಕ್ಸ್ಟ್ ಬುಕ್ ನೋಡ್ರಿ, ಶಿಶುಪಾಲ ವಧ ಅಂತಂದ್ ಹೇಳ್ಬಿಟ್ಟು, ಶಿಶುಪಾಲ ವಧ. ಸೊ ಈ ಬುಕ್ ಅನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಮಗ ಅಂತಂದ್ ಹೇಳ್ಬಿಟ್ಟು, ಮಗ. ನೆಕ್ಸ್ಟ್ ನೋಡ್ರಿ, ಬುದ್ಧ ಚರಿತ ಬುಕ್, ಅದ್ ರಿಪೀಟ್ ಬಂದೈತೆ. ಅಶ್ವಘೋಷ ಬರಿತಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಶೂದ್ರಕನ ಮುಚ್ಚಕಂಡಿಕ, ಶೂದ್ರಕನ ಮೃಚ್ಛಕಟಿಕ. ಆಮೇಲೆ ದಂಡೀನ್ ಅಂತಂದ್ ಹೇಳಿ ಬರ್ತಾನ ಇನ್ನೊಬ್ನು, ದಂಡೀನ್ ಅಂತಂದ್ ಹೇಳಿ ಬರ್ತಾನೆ. ಇವನು ಕೂಡ ಬುಕ್ಸ್ ಬರಿತಾನ. ಯಾವ ಬುಕ್ಸ್ ಗಳಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ನೋಡ್ರಿ, ಆಸ್ ಐ ಲೇ ಡೈಯಿಂಗ್ ಅಂತಂದ್ ಹೇಳ್ಬಿಟ್ಟು, ಆಸ್ ಐ ಲೈ ಡೈಯಿಂಗ್ ಅಂತಂದ್ ಹೇಳಿ, ಯಾವ್ದೋ ಒಂದು ಲೈ ಡೈಯಿಂಗ್ ಏನೋ ಒಂದು ಬರ್ಕೊಡ್ರಿ, ನಿಮ್ಗೆ ಹೆಂಗ್ ಅನ್ಸುತ್ತೆ. ಆಸ್ ಐ ಲೈ ಡೈಯಿಂಗ್ ಅಂತಂದ್ ಹೇಳ್ಬಿಟ್ಟು, ಇದನ್ನ ಯಾರು ಬರೀತಾರೆ ಅಂತಂದ್ ಹೇಳಿದ್ರೆ ವಿಲಿಯಂ ಪಾಲ್ಕ್ನರ್ ಅಂತಂದ್ ಹೇಳಿ, ವಿಲಿಯಂ ಪಾಲ್ಕ್ನರ್ ಅಂತಂದ್ ಹೇಳಿ ಕೊಟ್ಟು ಬರೀತಾನ. ನಿಮ್ಗೆ ಹೆಂಗ್ ಪ್ರೊನೌನ್ಸಿಯೇಷನ್ ಮಾಡ್ಕೊಳಕ್ ಬರುತ್ತಾ ಹಂಗ ಬರ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂದ್ರ ನಮ್ ಸೊತ್ತಲ್ಲ ಏನಂತಂದ ಹೇಳಿದ್ರೆ ಇಂಗ್ಲೆಂಡ್ ಹೊಂಟೈತಿ ಅಂತಂದ ಹೇಳ್ಬಿಟ್ಟು ಒಂದ್ ಬುಕ್ ಅನ್ನ ಬರೀತಾರ, ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಯಾರಪ್ಪ ಅಂತಂದ ಹೇಳಿದ್ರೆ ದಾದಾಬಾಯಿ ನವರೋಜಿ ಅವರು. ಆಮೇಲೆ ಮಹಾತ್ಮ ಗಾಂಧೀಜಿ ಅವರು ಯಾವ ಬುಕ್ಸ್ ಗಳನ್ನ ಬರೀತಾರ ಅಂತಂದ ಹೇಳ್ಬಿಟ್ಟು ನನಗ ಮೆಸೇಜ್ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ನೋಡ್ರಿ, ಕಾದಂಬರಿ ಅನ್ನೋ ಒಂದ್ ಬುಕ್ ಬರುತ್ತ, ಕಾದಂಬರಿ ಅನ್ನೋ ಒಂದ್ ಬುಕ್ ಬರುತ್ತ. ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಬಾಣಭಟ್ಟ. ಸೊ ಬಾಣಭಟ್ಟ ಇನ್ನೊಂದ್ ಬುಕ್ ಬರೀತಾನ, ಹರ್ಷ ಚರಿತೆ ಅಂತಂದ್ ಹೇಳ್ಬಿಟ್ಟು, ಬಾಣಭಟ್ಟನ ಹರ್ಷ ಚರಿತೆ ಅಂತಂದ್ ಹೇಳ್ಬಿಟ್ಟು. ಆಮೇಲೆ ಅದು ಯಾರ ಬಗ್ಗೆ ಹೇಳುತ್ತ ಅಂತಂದ್ ಹೇಳಿದ್ರೆ ಹರ್ಷವರ್ಧನನ ಬಗ್ಗೆ ಹೇಳುತ್ತೆ, ಹರ್ಷವರ್ಧನ. ಬಟ್ ಆದ್ರೆ ಇವನ್ ತಾನೇಶ್ವರದ ದೊರೆ ಆಗಿರ್ತಾನ ಹರ್ಷವರ್ಧನ. ಇವನನ್ನ ಸೋಲ್ಸೋದ್ ಯಾರು, ಇಮ್ಮಡಿ ಪುಲಿಕೇಶಿ, ಐಹೊಳೆ ಶಾಸನ ಅಂತಂದ್ ಹೇಳಿ ತುಂಬಾ ನ್ಯೂಸ್ ಬರುತ್ತೆ, ಅಂದ್ರೆ ಅದನ್ನೆಲ್ಲ ನೋಡ್ಕೊಳ್ಳಿ. ಬಟ್ ಅದ್ರ ಹರ್ಷವರ್ಧನ ಕೂಡ ಏನಂತಂದ್ ಹೇಳಿದ್ರೆ 3 ಬುಕ್ಸ್ ಅನ್ನ ಬರೀತಾನ. ಅದ್ರಲ್ಲಿ ಒಂದ್ ಯಾವ್ದಪ್ಪ ಅಂತಂತ ಹೇಳಿದ್ರೆ ರತ್ನಾವಳಿ ಅಂತಂದ್ ಹೇಳ್ತೀವಿ. ಆಮೇಲೆ ಉಳಿದದ್ದು ಯಾವ ಬುಕ್ಸ್ ಗಳಂತಂದ್ ಹೇಳಿ ನನಗ ಮೆಸೇಜ್ ಹಾಕ್ರಿ. ಆಮೇಲೆ ಆರ್ಯಭಟ ಏನ್ ಬರ್ತಾನ ಅಂತಂದ್ ಹೇಳಿ ಒಂದ್ ಬುಕ್ ಬರೀತಾನ, ಆರ್ಯಭಟೆ ಸಿದ್ಧಾಂತ ಅಂತಂದ್ ಹೇಳಿ ಯಾವ್ಯಾವ್ದು ಅಂತಂದ್ ಹೇಳಿ ನೋಡ್ಕೋಬೇಕು ಅವನ್ನ. ನೆಕ್ಸ್ಟ್ ನೋಡ್ರಿ, ಅದ್ರಲ್ಲೂ ಯಾವ ಬುಕ್ಸ್ ಗಳನ್ನ ನೀವು ನೋಡ್ಕೋಬೇಕಂತಂದ್ ಹೇಳಿದ್ರ, ಇವಾಗ ಇದು ನಮ್ ಭಾರತ ದೇಶ, ಕರೆಕ್ಟ್. ಸೊ ನಮ್ ಭಾರತ ದೇಶದಲ್ಲಿ ಮೌರ್ಯರ ಆಳ್ವಿಕೆ ನಡೆಸ್ತಾರೆ ಇಲ್ಲಿ, ಮೌರ್ಯರಲ್ಲಿ ಬರುವಂತಹ ಬುಕ್ಸ್ ಗಳನ್ನ. ನೆಕ್ಸ್ಟ್ ಗುಪ್ತರು ಬರ್ತಾರ. ಆಮೇಲೆ ನೆಕ್ಸ್ಟ್ ಶಾತವಾಹನರು ಬರ್ತಾರೆ ಇಲ್ಲಿ, ಅವ್ರನ್ನ ನೋಡ್ಕೋಬೇಕು. ಆಮೇಲೆ ರಜಪೂತರಲ್ಲಿ ಬರುವಂತಹ ಬುಕ್ಸ್ ಗಳನ್ನ ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ತಾನೇಶ್ವರರು, ಕಣ್ವರು, ಆಮೇಲೆ ನೆಕ್ಸ್ಟ್ ಕುಶಾನರು, ಅವರೆಲ್ಲ ಬರ್ತಾರಲ್ಲ. ನಮ್ಮ ಉತ್ತರ ಭಾರತ ದೇಶವನ್ನ ಯಾರು ಆಳಿದಾರಲ್ಲ ಅವ್ರದ್ದೆಲ್ಲರದ್ದು ಬುಕ್ಸ್ ಗಳು ಬರ್ಬೇಕು. ಆಮೇಲೆ ಮೊಘಲರ ಕಾಲದಲ್ಲಿ, ಆಮೇಲೆ ದಿಲ್ಲಿ ಸುಲ್ತಾನರ ಕಾಲದಲ್ಲಿ ಯಾವ ಬುಕ್ಸ್ ಬರ್ತಾವ ಅವುಗಳನ್ನು ನೋಡ್ಕೊಂಡು. ನಮ್ಗೆ ಈ ಕಡೆ ಸೈಡ್ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ, ಸೌತ್ ಇಂಡಿಯಾದ ಸೈಡ್ ಇಂಪಾರ್ಟೆಂಟ್ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಲಿಟಲ್ ವುಮೆನ್ ಅಂತಂದ್ ಹೇಳ್ಬಿಟ್ಟು, ಲಿಟಲ್ ವುಮೆನ್ ಅಂತಂದ್ ಹೇಳ್ಬಿಟ್ಟು ಒಂದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಬುಕ್. ಸೊ ಇದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಲೂಯಿಸ್ ಮೇ ಅಲ್ಕಾಟ್ ಅಂತಂದ್ ಹೇಳ್ಬಿಟ್ಟು, ಲೂಯಿಸ್ ಮೇ ಅಲ್ಕಾಟ್ ಅಂತಂದ್ ಹೇಳ್ಬಿಟ್ಟು, ಲೂಯಿಸ್ ಅಲ್ಕಾಟ್ ಅಂತಂದ್ ಹೇಳಿ ಬರೀತಾರ ಒಬ್ರು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾವ್ದು ಬರುತ್ತ ಬುಕ್ಸ್ ಗಳು. ಸೊ ಮತ್ತೆ ಯಾವ್ದು ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಗಲಿವರ್ ಟ್ರಾವೆಲ್ಸ್ ಅಂತಂದ್ ಹೇಳ್ಬಿಟ್ಟು, ಗಲಿವರ್ ಟ್ರಾವೆಲ್ಸ್ ಅಂತಂದ್ ಹೇಳ್ಬಿಟ್ಟು. ನಾವೆಲ್ಲ ಗಲಿವರ್ನ ಬಗ್ಗೆ ನಾವು ಬುಕ್ ಅಲ್ಲಿ ಇತ್ತು ನಮ್ಗೆ. ಸೊ ಯಾವಾಗಪ್ಪ ಅಂತಂದ್ರೆ 3ನಂತೆನೋ 4ನಂತೆ ಬುಕ್ ಅಲ್ಲಿ ಗಲಿವರ್ನ ಬಗ್ಗೆ ಇತ್ತು. ಸೊ ಗಲಿವರ್ ಏನಂತಂದ ಹೇಳಿದ್ರೆ ಹಿಂಗ್ ಮಲ್ಕೊಂಡಿರ್ತಾನ, ತುಂಬಾ ದೊಡ್ಡವನಿರ್ತಾನ. ಸೊ ಅವ್ನ ಮೇಲೆಲ್ಲ ಹತ್ಬಿಟ್ಟು ಏನೋ ಒಂದು ಕತೆ ಇತ್ತದು. ಸೊ ಆ ಬುಕ್ ಅದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಜೊನಾಥನ್ ಸ್ವಿಫ್ಟ್ ಅಂತಂದ ಹೇಳ್ಬಿಟ್ಟು, ಜೊನಾಥನ್ ಸ್ವಿಫ್ಟ್, ಜೊನಾಥನ್ ಸ್ವಿಫ್ಟ್ ಅನ್ನೋರು ಆ ಬುಕ್ ಅನ್ನ ಬರೀತಾರ. ಅದೇ ತರ ನೆಕ್ಸ್ಟ್ ನೋಡ್ರಿ, ರಾಗ್ ದರ್ಬಾರಿ ಅಂತಂದ ಹೇಳ್ಬಿಟ್ಟು, ರಾಗ್ ದರ್ಬಾರಿ ಅನ್ನೋ ಬುಕ್ ಅನ್ನ ಯಾರು ಬರೀತಾರ ಅಂತ ಕ್ವಶನ್ ಕೇಳಿದಾರ, ಶ್ರೀಲಾಲ್ ಶುಕ್ಲಾ. ಯಾರು, ಶ್ರೀಲಾಲ್ ಶುಕ್ಲಾ ಅನ್ನೋರು ಏನಂತಂದ ಹೇಳಿದ್ರೆ ಆ ಬುಕ್ ಅನ್ನ ಬರೆದಿದಾರ. ಅದೇ ತರ ನೋಡ್ರಿ, ಅನ್ಟಚಬಲ್, ಅನ್ಟಚಬಲ್ ಮುಟ್ಬೇಡಿ ಅಂತಂದ ಹೇಳ್ಬಿಟ್ಟು ಅನ್ಟಚಬಲ್ ಅನ್ನೋ ಬುಕ್ ಅನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಮುಲ್ಕ್ ರಾಜ್ ಆನಂದ್ ಅವ್ರು ಬರೀತಾರ. ಸರ್ ಮತ್ ನೀವ್ ಯಾಕೆ ಕನ್ನಡದಾಗ ಹೇಳುವಾರ ಯಾಕ್ರಿ, ಅವ್ ಇಂಗ್ಲಿಷ್ನಾಗ ನೇಮ್ ಇಟ್ಟಿದಾರ ಅವಕ್. ನಾನ್ ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಿನ್ ಹೆಸರು ಏನಪ್ಪಾ ಅಂತಂದ ಹೇಳಿದ್ರೆ ಕಲ್ಮೇಶ್ ಅಂತಂದ್ ಇರತ್ತ. ಇದನ್ನ ಇಂಗ್ಲಿಷ್ನಾಗ ಹೇಳಂತಂದ ಹೇಳಿದ್ರೆ ಕಲ್ಮೇಶ್ ಅಂತ ಹಿಂಗ್ ಹೇಳ್ತಾರನ. ಈ ಕಲ್ಮೇಶ್ ಅನ್ನೋದಕ್ಕೆ ಅರ್ಥನೇ ಇಲ್ಲ ಇಂಗ್ಲಿಷ್ ಅಲ್ಲಿ, ಅದು ಕನ್ನಡದಲ್ಲಿ ಇಟ್ಟಿರೋ ನೇಮು. ಕನ್ನಡ ಇಂಗ್ಲಿಷ್ನಾಗ ಹಂಗ ಬರಿತಿತ್ತು. ಇವಾಗ ಅವ್ರ ಬುಕ್ಸ್ ಇಟ್ಟಿರೋ ಹೆಸರುಗಳವು, ಅವ್ದನ್ನು ಹಂಗ ಬರಿಬೇಕು. ಅನ್ಟಚಬಲ್ ಅನ್ನೋ ಬುಕ್ ನ ಯಾರು ಬರೀತಾರ, ಮುಲ್ಕ್ ರಾಜ್ ಆನಂದ್ ಅವ್ರು ಬರೀತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ದ ಗ್ರೇಟ್ ಗ್ಯಾಟ್ಸ್ಬೇ ಅಂತಂದ ಹೇಳ್ಬಿಟ್ಟು, ದ ಗ್ರೇಟ್ ಗ್ಯಾಟ್ಸ್ಬೇ ಅನ್ನೋ ಒಂದು ಬುಕ್ ಅನ್ನ ಬರೀತಾರೆ ಯಾರು, ಸ್ಕಾಟ್
ಸ್ವಿಟ್ಜರ್ಲ್ಯಾಂಡ್ ಅಂತಂದ್ ಹೇಳ್ಬಿಟ್ಟು ನೋಡ್ರಿ, ಸ್ವಿಟ್ಜರ್ಲ್ಯಾಂಡ್ ಅಂತಂದ್ ಹೇಳಿ. ಎಫ್ ಸ್ಕಾಟ್. ಪ್ರೊನೌನ್ಸಿಯೇಷನ್ ಮಾಡಕ್ ಬರಲ್ಲ ಅಂತಂತ ಕೇಳಿದಾರಲ್ಲ ಕ್ವಶನ್ಸ್ಗಳು. ನೆಕ್ಸ್ಟ್ ನೋಡ್ರಿ, ಕಿತಾಬ್ ಉಲ್ ಹಿಂದ್ ಅಂತಂದ್ ಹೇಳ್ಬಿಟ್ಟು ಇದು ಮೊಘಲರ ಕಾಲದಲ್ಲಿ ಬರುತ್ತೆ. ಕಿತಾಬ್ ಉಲ್ ಹಿಂದ್ ಅಂತಂದ್ ಹೇಳ್ಬಿಟ್ಟು ಮೊಘಲರ ಕಾಲದಲ್ಲಿ ಯಾರ ಕಾಲದಲ್ಲಿ ನೋಡ್ರಿ, ಅಲ್ ಬೆರೋನಿ ಬರೀತಾನ. ಅಲ್ ಬೆರೋನಿ, ದೆಹಲಿ ಸುಲ್ತಾನ್ರು ಅನ್ಕೊಂತೀವಿ. ಅಲ್ ಬೆರೋನಿ ಬರೋದು. ಕಿತಾಬ್ ಉಲ್ ಹಿಂದ್ ಅಲ್ ಬೆರೋನಿ ಬರೀತಾನ. ಆಮೇಲೆ ಇಬ್ನ್ ಬಟೂಟ ಅಂತ ಬರ್ತಾನ, ಅವನ್ ಬುಕ್ಸ್ ಗಳು ನೋಡ್ರಿ. ಅಲ್ ಮಸೂದಿ ಬರ್ತಾರ, ಇವ್ರದೆಲ್ಲ ನೋಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಅಜಲ್ ಫಜಲ್ ಅಂತಂದ್ ಬರ್ತಾರ ಮೊಘಲರ ಕಾಲದಲ್ಲಿ, ಅವ್ರ ಬುಕ್ಸ್ ಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಹುಮಾಯೂನ್ ತಂಗಿ ಒಬ್ಬಳು ಬರ್ತಾಳ, ಹುಮಾಯೂನ್ ನಾಮ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಯಾರು ಬಾಬರ್ ನಾಮ ಅಂತಂದ್ ಹೇಳಿ ಬುಕ್ ಬರ್ತಾವ, ಅವುಗಳನ್ನೆಲ್ಲ ಒಂದು ಲಿಸ್ಟ್ ಅನ್ನ ಮಾಡ್ಕೊಡ್ರಿ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ ಅಡ್ವೆಂಚರಸ್, ಸೊ ಹಕಲ್ ಬೆರಿ ಫಿನ್ ಅಂತಂದ್ ಹೇಳ್ಬಿಟ್ಟು, ದ ಅಡ್ವೆಂಚರ್ ಆಫ್ ಹಕಲ್ ಬೆರಿ ಫಿನ್ ಅನ್ನೋದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಮಾರ್ಕ್ ಟ್ವೇನ್ ಅಂತಂದ್ ಹೇಳಿ ಬರೀತಾರೆ. ಯಾರು? ಮಾರ್ಕ್ ಟ್ವೇನ್. ನೆಕ್ಸ್ಟ್ ನೋಡ್ರಿ, ಹಾರ್ಟ್ ಆಫ್ ಡಾರ್ಕ್ನೆಸ್. ನೆಕ್ಸ್ಟ್ ಬುಕ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಹಾರ್ಟ್ ಆಫ್ ಡಾರ್ಕ್ನೆಸ್ ಅಂತಂದ್ ಹೇಳ್ಬಿಟ್ಟು, ಇದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಜೋಸೆಫ್ ಕೊನಾರ್ಡ್ ಅಂತಂದ್ ಹೇಳ್ಬಿಟ್ಟು. ಯಾರು? ಜೋಸೆಫ್ ಕೊನಾರ್ಡ್. ಅದೇ ತರ ನೆಕ್ಸ್ಟ್ ನೋಡ್ರಿ, ಮತ್ತೆ ಯಾವ್ದು? ಸಲ್ಮಾನ್ ರಸ್ದಿ ನೋಡ್ರಿ, ಆಗ್ಲೇ ಕೇಳಿದ್ರು ನೋಡ್ರಿ. ಸಲ್ಮಾನ್ ರಸ್ದಿ ಇಂಡಿಯಾದವರು, ಅವ್ರಿಗೆ ಮ್ಯಾನ್ ಬುಕರ್ ಪ್ರಶಸ್ತಿ ಸಿಗುತ್ತೆ. ಸೊ ಅವ್ರು ಫಸ್ಟ್ ನಾವೆಲ್ಲಿ ಯಾವ್ದು ಬಿಟ್ಟಿದಾರು ಅಂತಂದ್ ಹೇಳಿ ಗ್ರಿಮಸ್ ಅಂತಂದ್ ಹೇಳ್ಬಿಟ್ಟು, ಗ್ರಿಮಸ್ ಅನ್ನೋ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬುಕ್ ಅನ್ನ ಪಬ್ಲಿಷ್ ಮಾಡಿದ್ದು. ಆಮೇಲೆ ಅವ್ರಿಗೆ ಏನಂತಂದ್ ಹೇಳಿದ್ರೆ ಬೇರೆ ಬುಕ್ಗೆ ಏನ್ ಬರುತ್ತ, ಮ್ಯಾನ್ ಬುಕರ್ ಪ್ರೈಸ್ ಬರುತ್ತೆ. ಏನ್ ಮರ್ತ್ ಬಿಟ್ರ ಅದನ್ನ? ನೆಕ್ಸ್ಟ್ ನೋಡ್ರಿ, ಮೈ ಮ್ಯೂಸಿಕ್ ಮೈ ಲೈಫ್. ಮೈ ಮ್ಯೂಸಿಕ್ ಮೈ ಲೈಫ್ ಅನ್ನೋ ಒಂದ್ ಬುಕ್ ಅನ್ನ ಬರೀತಾರೆ. ಯಾರಪ್ಪ ಅಂತಂದ ಹೇಳಿದ್ರೆ ರವಿಶಂಕರ್ ಅವ್ರು. ಯಾರು? ರವಿಶಂಕರ್. ನೆಕ್ಸ್ಟ್ ನೋಡ್ರಿ, ಮೊಬಿ ಡಿಕ್ ಅಂತಂದ ಹೇಳ್ಬಿಟ್ಟು, ಮೊಬಿ ಡಿಕ್. ಸೊ ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಹರ್ಮನ್ ಮ್ಯಾಲ್ವಿಲ್ಲೆ ಅಂತ ಅವ್ರು ಬರೀತಾರ. ಇವ್ರು ಯಾಕೋ ಬರೀ ಎಲ್ಲ ಇಂಗ್ಲಿಷ್ ನಾಗ ಕೇಳ್ಬಿಟ್ಟಿದಾರೆ ಎಲ್ಲಾ ಬುಕ್ಸ್ ಗಳನ್ನ ಈ ಸರಿ. ಕಿತಾಬ್ ಉಲ್ ಹಿಂದ್ ಅಂತಂದ ಹೇಳ್ಬಿಟ್ಟು, ಇದ್ ನೋಡ್ರಿ ಅಲ್ ಬೆರೋನಿ ರಿಪೀಟ್ ಆಗೈತ್ ಕ್ವಶನ್. ಆಮೇಲೆ ಮೈ ಟೈಮ್ಸ್ ಅಂತಂದ ಹೇಳ್ಬಿಟ್ಟು, ಮೈ ಟೈಮ್ಸ್ ಆನ್ ಆಟೋಬಯೋಗ್ರಫಿ ಅಂತಂದ ಹೇಳಿ ಒಂದು ಬುಕ್. ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ JB ಕೃಪಲಾನಿ ಅವರು ಬರೀತಾರೆ. ಯಾರು? JB ಕೃಪಲಾನಿ ಅವರು ಬರೀತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಿಮ್ ಅಂತಂದ ಹೇಳ್ಬಿಟ್ಟು, ಕಿಮ್ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಯಾರು? ರುಡ್ ಯಾರ್ಡ್ ಕಿಪ್ಲಿಂಗ್ ಅಂತಂದ ಹೇಳ್ಬಿಟ್ಟು, ರುಡ್ ಯಾರ್ಡ್ ಕಿಪ್ಲಿಂಗ್ ಅಂತಂದ ಹೇಳಿ. ಆಮೇಲೆ ಅದೇ ತರ ನೆಕ್ಸ್ಟ್ ನೋಡ್ರಿ, ಮೈ ಡೇಟ್ಲೆಸ್ ಡೈರಿ ಅಂತಂದ ಹೇಳ್ಬಿಟ್ಟು, ಮೈ ಡೇಟ್ಲೆಸ್ ಡೈರಿ ಅನ್ನೋ ಒಂದು ಬುಕ್ ಅನ್ನ ಬರೀತಾರೆ. ಯಾರು? RK ನಾರಾಯಣ್ ಅವರು. ಯಾರು? RK ನಾರಾಯಣ್. ಇಲ್ಲಿ ನೋಡಿ ಚೇತನ್ ಭಗತ್ ಕೊಟ್ಟಿದಾರ, ಇವ್ರು ಇಂಪಾರ್ಟೆಂಟ್ ಆಗ್ತಾರ. ನೆಕ್ಸ್ಟ್ ಬುಕ್ ಬರುತ್ತಾ ಯಾವ್ದಪ್ಪ ಅಂತಂದ ಹೇಳಿದ್ರೆ ಪಿಂಜಾರ್ ಅಂತಂದ ಹೇಳ್ಬಿಟ್ಟು. ಯಾವ್ದು? ಪಿಂಜಾರ್ ಅಂತಂದ ಹೇಳ್ಬಿಟ್ಟು. ಇದನ್ನ ಸೊ ಯಾರು ಬರೀತಾರ ಅಂದ್ರೆ ಅಮೃತಾ ಪ್ರೀತಮ್ ಅವ್ರು ಬರೀತಾರೆ. ಯಾರು? ಅಮೃತಾ ಪ್ರೀತಮ್ ಅವರು ಬುಕ್ ಅನ್ನ ಬರೀತಾರ. ಅದಾದ್ಮೇಲೆ 3 men in a boat. 3 men in a boat ಅಂತಂದ ಹೇಳಿ ಬುಕ್. ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ JK ಜರೂಮೆ ಅವರು ಬರೀತಾರ. JK ಜರೂಮೆ ಅವರು ಬರೀತಾರ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ ರೇನ್ಬೋ ಅಂತಂದ ಹೇಳಿ ಒಂದು ಬರುತ್ತೆ. ರೇನ್ಬೋ ಅಂತಂದ ಹೇಳಿದ್ರೆ ಕಾಮನ್ ಬಿಲ್. ದ ರೇನ್ಬೋ ಅಂತಂದ ಹೇಳಿ ಅದನ್ನ TH ಲಾರೆನ್ಸ್ ಅವರು ಬರೀತಾರ. ಆಮೇಲೆ ಲೆಜೆಂಡ್ ಆಫ್ ಸುಹೇಲ್ ದೇವ್ ಅಂತಂದ ಹೇಳ್ಬಿಟ್ಟು, ಲೆಜೆಂಡ್ ಆಫ್ ಸುಹೇಲ್ ದೇವ್ ದ ಕಿಂಗ್ ಅಂತಂದ ಹೇಳ್ಬಿಟ್ಟು, ಹೂ ಸೇವ್ಡ್ ಇಂಡಿಯಾ. ಬುಕ್ ನೇಮ್ ಏನಪ್ಪಾ ಅಂತಂದ ಹೇಳಿದ್ರೆ ದ ಲೆಜೆಂಡ್ ಆಫ್ ಸುಹೇಲ್ ದೇವ್ ದ ಕಿಂಗ್ ಹೂ ಸೇವ್ಡ್ ಇಂಡಿಯಾ. ಇದನ್ನ ಯಾರು ಬರೀತಾರ ಅಂತಂದ ಹೇಳಿದ್ರೆ ಅಮಿಶ್ ತ್ರಿಪಾಠಿ ಅವರು ಬರೀತಾರ. ಯಾರು? ಅಮಿಶ್ ತ್ರಿಪಾಠಿ. ಆಮೇಲೆ ಮೈ ಡೇಸ್ ಅಂತಂದ ಹೇಳಿ ಒಂದು ಬುಕ್ ಬರುತ್ತಾ, ಇದನ್ನ RK ನಾರಾಯಣ್ ಅವ್ರು ಬರೀತಾರ. RK ನಾರಾಯಣ್ 2 ಟೈಮ್ ಬಂತ ನೋಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಪ್ರಯಾಗ ಪ್ರಶಸ್ತಿ. ಸೊ ಇಲ್ಲಿ ನೋಡ್ರಿ, ಪ್ರಯಾಗ ಪ್ರಶಸ್ತಿ ಹರಿಸೇನ. ಸೊ ಹರಿಸೇನ ಅಂತಂದ ಹೇಳಿ ಬರ್ತಾರ. ಇವ್ರು ಯಾರ ಆಸ್ಥಾನದಲ್ಲಿ ಇರ್ತಾರ ಅಂತಂದ ಹೇಳಿದ್ರೆ ಸಮುದ್ರಗುಪ್ತನ ಆಸ್ಥಾನದಲ್ಲಿ ಇರ್ತಾನ. ಇವ್ರ ಏನ್ ಮಾಡ್ತಾರ ಅಂದ್ರೆ ಅಲಹಾಬಾದ್ ಶಾಸನವನ್ನ ನಿರ್ಮಾಣ ಮಾಡ್ತಾನ. ಸೊ ಗುಪ್ತರ ಕಾಲದ ಏನಂತಂದ್ರೆ ಕೆಲವೊಂದು ಬುಕ್ಸ್ ಗಳು ಆಮೇಲೆ ಶಾಸನಗಳು ಇಂಪಾರ್ಟೆಂಟ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆಥರ್ ರಾಜತರಂಗಿಣಿ. ರಾಜತರಂಗಿಣಿ ಅನ್ನೋ ಒಂದು ಬುಕ್ ಐತಾ. ಇದನ್ನ ಆಥರ್ ಯಾರಪ್ಪ ಅಂತಂದ ಹೇಳಿದ್ರೆ ಕಲ್ಹನ. ಸೊ ಇವ್ ಯಾರ ಆಸ್ಥಾನದಲ್ಲಿ ಇರ್ತಾನ ಅಂತಂದ ಹೇಳಿದ್ರೆ
ಕನಿಷ್ಕನ ಆಸ್ಥಾನದಲ್ಲಿ ಇರ್ತಾನೆ. ಅದಾದ ನಂತರ ನೆಕ್ಸ್ಟ್ ರಾಜತರಂಗಿಣಿ ಯಾವ ಇದ್ರ ಬಗ್ಗೆ ಹೇಳತ್ತ ಅಂತಂದ್ ಹೇಳಿದ್ರೆ ಕಾಶ್ಮೀರ ಬಗ್ಗೆ ಹೇಳುತ್ತ. ಕಾಶ್ಮೀರದ ಆಡಳಿತದ ಬಗ್ಗೆ ರಾಜತರಂಗಿಣಿ ಬುಕ್ ನಮ್ಗೆ ಎಕ್ಸ್ಪ್ಲನೇಷನ್ ಕೊಡಕತ್ತ. ನೆಕ್ಸ್ಟ್ ನೋಡ್ರಿ ಗೀತ ಗೋವಿಂದ ಅನ್ನೋ ಒಂದ್ ಬುಕ್ ಬರುತ್ತೆ. ಗೀತ ಗೋವಿಂದ ಅನ್ನೋದು ಒಂದ್ ಬುಕ್ ಬರುತ್ತೆ. ಅದನ್ನ ಯಾರು ಬರೀತಾರ ಅಂತಂದ್ ಹೇಳಿದ್ರೆ ಜಯದೇವ ಬರೀತಾನ. ಜಯದೇವ ಇವನ್ ಯಾರ ಆಸ್ಥಾನದಲ್ಲಿ ಇರ್ತಾನ ಅಂತಂದ್ ಹೇಳಿದ್ರೆ ಲಕ್ಷ್ಮಣ ಸೇನ. ಜಯದೇವ ಗೀತ ಗೋವಿಂದ ಅನ್ನೋ ಬುಕ್ ಅನ್ನ ಬರೀತಾರ. ಆಮೇಲೆ ಜೂಡ್ ಆಫ್ ಅಬ್ಸ್ಕ್ಯೂರ್ ಅಂತಂದ್ ಹೇಳ್ಬಿಟ್ಟು ಇದನ್ನ ಥಾಮಸ್ ಹಾರ್ಡಿ ಅವರು ಬರೀತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತಂದ್ ಹೇಳಿ ಇನ್ನೊಂದ್ ಬುಕ್ ಬರುತ್ತೆ. ಇದನ್ನ ಶಶಿ ತರೂರ್ ಇಲ್ಲಿ ಇವ್ರು ಇಂಪಾರ್ಟೆಂಟ್ ರಪ್ಪ. ಇವಾಗ ರೀಸೆಂಟ್ ಆಗಿ ಬಾಳ್ ನ್ಯೂಸ್ ಅಲ್ಲಿ ಇದಾರ. ಶಶಿ ತರೂರ್ ಅವ್ರು ತುಂಬಾ ಶಶಿ ತರೂರ್ ದ ಗ್ರೇಟ್ ಇಂಡಿಯನ್ ನಾವೆಲ್ ಅಂತಂದ್ ಹೇಳಿ ಬುಕ್ ಬರೀತಾರ. ಆಮೇಲೆ ಅನ್ಬ್ರೇಕೇಬಲ್ ಅನ್ನೋ ಬುಕ್ ಅನ್ನ ಮೇರಿ ಕಾಮ್ ಅವರು ಬರೀತಾರ. ಬಾಕ್ಸರ್ ಅವರು ಮೇರಿ ಕಾಮ್ ಅವರು ಅನ್ಬ್ರೇಕೇಬಲ್ ಅನ್ನೋ ಒಂದು ಬುಕ್ ಅನ್ನ ಬರೀತಾರ. ಅದೇ ತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ದ ಪ್ಯಾಸೇಜ್ ಟು ಇಂಡಿಯಾ ಪ್ಯಾಸೇಜ್ ಟು ಇಂಡಿಯಾ ಅನ್ನೋ ಒಂದು ಬುಕ್ ಅನ್ನ EM ಫೋಸ್ಟರ್ ಅವ್ರು ಬರೀತಾರ. ಇಲ್ಲಿ ನೋಡ್ರಿ ನಿಮ್ಗೆ ಇನ್ನು ಹೇಳೋದೇನಪ್ಪಾ ಅಂತಂದ ಹೇಳಿದ್ರ ಪ್ರಧಾನಮಂತ್ರಿಗಳು ಯಾರ್ಯಾರು ಯಾವ ಬುಕ್ಸ್ ಗಳನ್ನ ಬರೆದ್ರು, ರಾಷ್ಟ್ರಪತಿಗಳು ಯಾರ್ಯಾರು ಯಾವ ಬುಕ್ಸ್ ಗಳನ್ನ ಬರೆದ್ರು, ಆಮೇಲೆ 2023ರಲ್ಲಿ 2024ರಲ್ಲಿ ಯಾವ ಬುಕ್ಸ್ ಗಳು ಯಾವ್ದಾದ್ರು ಬುಕ್ಸ್ ಗಳು ಪ್ರೈಸ್ ತಗೊಂಡಿದ್ರ ಅದನ್ನ ತಗೋಬೇಕು. ಅದಾದ ನಂತರ ಉತ್ತರ ಭಾರತದಲ್ಲಿ ಬರುವಂತಹ ಎಲ್ಲಾ ರಾಜರದು ಮೌರ್ಯರು, ಗುಪ್ತರು, ಶಾತವಾಹನರು, ಆಮೇಲೆ ನೆಕ್ಸ್ಟ್ ರಜಪೂತರು ಇವ್ರು ಯಾರ್ಯಾರು ಬರ್ತಾರಲ್ಲ, ಸೊ ಇವ್ರದ್ದು ಎಲ್ರದ್ದು ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಅಲ್ಲಿ ಅವರ ಆಸ್ಥಾನದಲ್ಲಿ ಬರುವಂತಹ ಕವಿಗಳದೆಲ್ಲ ಬುಕ್ಸ್ ಗಳನ್ನ ನೀವು ಕಂಪ್ಲೀಟ್ ಆಗಿ ನೋಡ್ಕೊಬೇಕು.